ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಸ್ವಾಗತ. ನಾವು ಈಗ ಪುರುಷ ಸೂಕ್ತದ ಸಂಕ್ಷಿಪ್ತ ವಿಚಾರವನ್ನ ಮುಂದುವರಿಸೋಣ. ಇವತ್ತಿನ ಶ್ಲೋಕ ಮೊದಲು ಪಠಣ ಮಾಡೋಣ. ಓಂ ಸಹಸ್ರಶೀರ್ಷ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್ ಸ ಭೂಮಿಂ ವಿಶ್ವತೋ ಭೃತ್ವಾ ಅತ್ಯತಿಷ್ಠದ್ದಶಾಂಗುಲಂ ಪುರುಷ ಏವೇದಗಂ ಸರ್ವಂ ಯದ್ ಭೂತಂ ಯಚ್ಛ ಭವ್ಯಂ ಭೂತಾಮೃತತ್ವಸ್ಯೇಷಾನಃ ಯದನ್ನೇನಾತಿರೋಹತಿ ಏತಾವಾನಸ್ಯ ಮಹಿಮಾ ಅತೋಜ್ಯಾಯಾಗಶ್ಚ ಪುರುಷಃ. ಇದು ಪುರುಷ ಸೂಕ್ತದ ಮೊದಲನೇ ಶ್ಲೋಕ. ಪುರುಷ ಪುರುಷ ಅಂದ್ರೆ ಏನು? ಪುರುಷ ಅಂದ್ರೆ ಯಾರು ಎಲ್ಲದರಲ್ಲೂ ಇದ್ದಾನೆ ಆತ. ಯಾರಾತ? ಎಲ್ಲದರಲ್ಲೂ ಇದ್ದಾನೆ ಅಂದ್ರೆ ಏನು? ಹಾಗಾದ್ರೆ ಎಲ್ಲದರಲ್ಲೂ ಇದ್ದಾನೆ ಅಂತಂದ್ರೆ ನಿಮ್ಮಲ್ಲೂ ಇರಬೇಕು, ನನ್ನಲ್ಲೂ ಇರಬೇಕು. ಆ ರೀತಿ ಎಲ್ಲದರಲ್ಲೂ ಸರ್ವವ್ಯಾಪಿಯಾಗಿರೋ ಒಂದು ಯಾವುದನ್ನ ನಾವು ದೈವೀ ಶಕ್ತಿ ಅಂತ ಕರಿತೀವಿ, ಆ ದೈವೀ ಶಕ್ತಿಯ ಕುರಿತಾದ ಒಂದು ಸೂಕ್ತ ಇದು. ಸೂಕ್ತ ಅಂದ್ರೆ ಏನು ಹೇಳಿದೀವಿ ಈಗಾಗಲೇ? ಯಾವುದು ಸತ್ಯವಾಕ್ಯ ಅದನ್ನ ಹೇಳುವಂಥದ್ದು ಸೂಕ್ತ. ಆ ರೀತಿ ಆ ಒಂದು ಪುರುಷನ ಬಗ್ಗೆ, ಆ ಒಂದು ದೈವೀ ಶಕ್ತಿಯ ಬಗ್ಗೆ ಕುರಿತಾದ ಒಂದು ಶ್ಲೋಕಗಳು ಪುರುಷ ಸೂಕ್ತ. ಈಗ ಮೊದಲನೇ ಶ್ಲೋಕ ನಾವು ನೋಡ್ತಾ ಇದ್ದೇವೆ. ಮೊಟ್ಟ ಮೊದಲನೇದಾಗಿ ಏನು ಹೇಳ್ತಾ ಇದ್ದಾರೆ? ಇದನ್ನ ಬರೆದಿರೋ ಸದ್ಗುರುಗಳು. ಯಾರು ಬರ್ದಿದ್ದಾರೆ ಯಾರಿಗೂ ಗೊತ್ತಿಲ್ಲ. ಆದರೆ ನಾವು ಯಾರೋ ಬರ್ದಿರೋರನ್ನ ಸದ್ಗುರು ಅಂತ ಕರೆಯೋಣ. ಯಾಕೆ? ಸದ್ಗುರು ಅಂದರೆ ಯಾರು? ಸತ್ ಗುರು. ಯಾರು ಸತ್ಯದ ಬಗ್ಗೆ ವಿಚಾರ ಮಾಡ್ತಾರೆ, ಸತ್ಯವನ್ನು ತಿಳಿಸ್ತಾರೆ, ಯಾರು ನಿಮ್ಮಲ್ಲಿ ನನ್ನಲ್ಲಿ ಸತ್ಯದ ಅರಿವನ್ನು ಉಂಟು ಮಾಡ್ತಾರೆ, ಅವರು ಸದ್ಗುರುಗಳು. ನಾವು ಅವ್ರನ್ನ ಭಾರತದಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರಿತೇವೆ. ಋಷಿ ಅಂತ ಕರಿಬೋದು, ಮುನಿ ಅಂತ ಕರಿಬೋದು. ಆದರೆ ಮುಖ್ಯವಾಗಿ ಸತ್ಯದ ಅರಿವಾದವರು ಅದನ್ನು ಇನ್ನೊಬ್ಬರಿಗೆ ವಿಚಾರಕ್ಕೆ ತರಲಿಕ್ಕೆ, ಇನ್ನೊಬ್ಬರ ಗಮನಕ್ಕೆ ತರಲಿಕ್ಕೆ, ಇನ್ನೊಬ್ಬರ ಅರಿವಿನಲ್ಲಿ ತರಲಿಕ್ಕೆ, ಇನ್ನೊಬ್ಬರ ಅಜ್ಞಾನವನ್ನು ಕಳೀಲಿಕ್ಕೆ ಬೇರೆ ಬೇರೆ ರೀತಿಯ ಉಪಾಯಗಳನ್ನ ಕಂಡಿಡಿದ್ರು. ನಮ್ಮಲ್ಲಿ ಪುರಾಣಗಳು ಅಂತ ಹೇಳ್ತೇವೆ, ನಮ್ಮಲ್ಲಿ ಉಪನಿಷತ್ ಅಂತ ಹೇಳ್ತೇವೆ. ಎಲ್ಲವೂ ಆ ರೀತಿಯ ನಿಮ್ಮ ನನ್ನ ಅಜ್ಞಾನವನ್ನು ಕಳೀಲಿಕ್ಕೆ. ಅಥವಾ ನಾವು ಬೇರೆ ಬೇರೆ ಉಪಾಸನೆಗಳನ್ನ ನಾವು ನೋಡ್ತೇವೆ, ದೇವಸ್ಥಾನ, ಆ ರೀತಿ ಮೂರ್ತಿ ಪೂಜೆ, ಎಲ್ಲದರ ಮುಖ್ಯ ಉದ್ದೇಶ ಆ ಒಂದು ಜ್ಞಾನದ ಅರಿವಾದ ಗುರು ತನ್ನ ಸುತ್ತಮುತ್ತ ಇರೋರ ಅಜ್ಞಾನವನ್ನು ಕಳೀಲಿಕ್ಕೆ ಹೇಗೆ ಸಹಾಯ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ಕಂಡುಕೊಂಡ ಒಂದು ಉಪಾಯ. ಹಾಗೆ ಇಲ್ಲಿ ಆ ಒಂದು ದೈವಿ ಸ್ವರೂಪದ ಬಗ್ಗೆ ನಿಮ್ಮಲ್ಲಿ ನನ್ನಲ್ಲಿ ಅರಿವನ್ನು ಉಂಟು ಮಾಡಲಿಕ್ಕೆ ಈ ಸೂಕ್ತಗಳು. ಆ ಸದ್ಗುರು ಏನು ಹೇಳ್ತಾ ಇದ್ದಾರೆ? ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್. ಆ ಒಂದು ಪುರುಷ 1000 ತಲೆ, 1000 ಕಣ್ಣು, 1000 ಕಾಲು. ಏನು ಹಂಗಂದ್ರೆ? 1000 ಅಂತಂದ್ರೆ ಏನರ್ಥ? ಹಾಗಾದ್ರೆ ಯಾರೋ ಒಬ್ರು ಎಲ್ಲೋ ಒಂದು ಕಡೆ ಈ 1000 ತಲೆ ಇರೋವಂಥವ್ರು, ಅಥವಾ ರಾವಣನಿಗೆ 10 ತಲೆ ಅಂತ ಹೇಳ್ತೀವಲ್ಲ, ಆ ಥರ ಯಾರೋ ಒಬ್ರು ಇದ್ದಾರೆ ಅಂತನ ಅರ್ಥ. ನಮ್ಮ ಪುರಾಣ ಇರಬಹುದು, ಅಥವಾ ನಮ್ಮ ಸೂಕ್ತಗಳಿರ್ಬೋದು, ಉಪನಿಷತ್ ಇರ್ಬೋದು, ಅದರಲ್ಲಿ ಕೆಲವಷ್ಟು ಭಾಷೆ ಯಾವ ರೀತಿ ಪ್ರಯೋಗ ಅಂತಂದರೆ ಅದರ ಒಳ ಅರ್ಥವನ್ನು ನಾವು ಸ್ವಲ್ಪ ಗಮನದಿಂದ, ಶಾಂತತೆಯಿಂದ ವಿಚಾರ ಮಾಡಬೇಕು. ಆಗ ಮಾತ್ರ ಅದು ಹೊಳೆಯುತ್ತೆ. ಸಹಸ್ರ ಶೀರ್ಷ, 1000 ತಲೆ. 1000 ತಲೆ ಇರೋರು ಯಾರಿದ್ದಾರೆ ಸ್ವಾಮಿ ಇಲ್ಲಿ? ಏನು ಉಪಾಯ ಅಂತಂದ್ರೆ, ಸಾವಿರಾರು ತಲೆಗಳಲ್ಲಿ ಇರುವಂಥವ್ರು, ಸಾವಿರಾರು ಕಣ್ಣಿನ ಮೂಲಕ ನೋಡ್ತಾ ಇರೋವಂಥವ್ರು, ಸಾವಿರಾರು ಕಾಲಿನ ಮೂಲಕ ನಡೆದಾಡ್ತಾ ಇರೋರು. ಯಾರವರು? ನಿಮ್ಮಲ್ಲಿ ನನ್ನಲ್ಲಿ ಸಹ ನಡೆದಾಡ್ತಾ ಇದ್ದಾರೆ, ನಿಮ್ಮಲ್ಲಿ ನನ್ನಲ್ಲಿ ಸಹ ನೋಡ್ತಾ ಇದ್ದಾರೆ. ಆ ಒಂದು ಅರಿವಿನ ಶಕ್ತಿಯ ಬಗ್ಗೆ ಈ ರೀತಿ ಸಹಸ್ರ ಶೀರ್ಷ ಪುರುಷ.
ಸ ಭೂಮಿಂ ವಿಶ್ವತೋ ವೃತ್ವ. ಈ ಸ ಭೂಮಿಂ ವಿಶ್ವತೋ ವೃತ್ವ, ಈ ಎಲ್ಲ ಭೂಮಿ ಎಲ್ಲವನ್ನ ಆವರಿಸ್ಕೊಂಡಿದ್ದಾನೆ. ಅಂದ್ರೆ ಏನರ್ಥ? ಪ್ರತಿಯೊಂದು ಕಣಕಣದಲ್ಲೂ ಆತನ ಶಕ್ತಿಯೇ. ಈಗ ನಾವು ಬೇರೆ ಬೇರೆ ಆಭರಣಗಳನ್ನ ನೋಡ್ತೇವೆ. ನಾವು ಒಂದು ಜಾಯ್ ಅಲುಕಾಸೋ ಅಥವಾ ಆ ರೀತಿ ಯಾವುದೋ ಒಂದು ನೀವು ಆಭರಣದ ಅಂಗಡಿಗೆ ಹೋಗ್ತೀರಾ, ಅಲ್ಲಿ ತೋರಿಸಿಯಪ್ಪ ಚಿನ್ನದ್ದು ಆಭರಣಗಳು ಅಂತ ಕೇಳ್ತೀರಾ. ಆಗ ಅವರು ತೋರಿಸ್ತಾರೆ ವಾಲೆ, ಉಂಗುರ, ಸರ ಎಲ್ಲ ಎಲ್ಲ ಬೇರೆ ಬೇರೆ ಅಂತ ಅನಿಸುತ್ತೆ. ಆದರೆ ಎಲ್ಲ ಮೂಲ ವಸ್ತು ಏನು? ಚಿನ್ನ ಅಲ್ವಾ? ಅಥವಾ ನೀರು. ಈಗ ನೀವು ಎಲ್ಲೋ ಬೆಂಗಳೂರಿನಲ್ಲಿದ್ದೀರಾ ಅಂತ ಇಟ್ಕೊಳ್ಳಿ, ನೀವು ಮೈಸೂರಿನಲ್ಲಿದ್ದೀರಾ ಅಂತ ಇಟ್ಕೊಳ್ಳಿ, ನೀವು ತಮಿಳ್ನಾಡಲ್ಲಿದ್ದೀರಾ ಅಂತ ಇಟ್ಕೊಳ್ಳಿ, ಮಹಾರಾಷ್ಟ್ರದಲ್ಲಿದ್ದೀರಾ ಅಂತ ಇಟ್ಕೊಳ್ಳಿ. ಎಲ್ಲೆಲ್ಲೋ ಎಲ್ಲೆಲ್ಲೋ ನೀರು ಬೇಕು ಅಂತಂದರೆ ನಿಮ್ಗೆ ಯಾರೋ ನೀರು ತಂದು ಕೊಡ್ತಾರೆ. ಒಂದು ಅರ್ಥದಲ್ಲಿ ಯಾರೋ ಒಬ್ಬರು ಮಹಾರಾಷ್ಟ್ರದಲ್ಲಿ ಕೊಡೋ ನೀರು ಅಥವಾ ತಮಿಳ್ನಾಡಲ್ಲಿ ಕೊಡೋ ನೀರು ಒಂದು ಅರ್ಥದಲ್ಲಿ ಬೇರೆ ಅಂತ ಅನಿಸುತ್ತೆ. ನೋಡಿ, ಎರಡು ಬೇರೆ ಬೇರೆ ಲೋಟ ಅಂತ. ಆದರೆ ನೀರು ಅನ್ನೋ ವಸ್ತು ಎರಡು ಕಡೆನೂ ಒಂದೇ ತಾನೆ. ಹಾಗೆ ಈ ಇಡೀ ಪ್ರಪಂಚವನ್ನು ಆವರಿಸ್ಕೊಂಡಿರುವಂಥ ಶಕ್ತಿ, ಆವರಿಸ್ಕೊಂಡಿದೆ ಅಂತಂದ್ರೆ ಏನೋ ಒಂದು ರೀತಿ ಏನೋ ಅದ್ರ ಸುತ್ತ ಇದೆ, ಇನ್ನು ಒಳಗಡೆ ಇರೋ ವಸ್ತು ಬೇರೆ ಅಂತನ ಅಲ್ಲ. ಆ ಶಕ್ತಿನೇ ಈ ಪ್ರಪಂಚವಾಗಿ ಕಾಣಿಸ್ತಾ ಇದೆ. ಸ ಭೂಮಿಂ ವಿಶ್ವತೋ ವೃತ್ವ, ವಿಶ್ವವಾಗಿ ಕಾಣಿಸ್ತಾ ಇರೋ ಶಕ್ತಿ. ಈ ವಿಶ್ವ ಅಂತಂದ್ರೆ ಏನು? ಯಾವುದು ನಮ್ಮ ಈ ಇಂದ್ರಿಗಳಿಗೆ ಗೋಚರವಾಗ್ತಾ ಇದೆ ಇದೆಲ್ಲ ವಿಶ್ವ. ಈ ಎಲ್ಲ ಮೂಗು, ಕಣ್ಣು, ಬಾಯಿ, ಮರ, ಗಿಡ, ಬೆಟ್ಟ, ಗುಡ್ಡ, ನದಿ, ನಕ್ಷತ್ರ, ಈ ರೀತಿ ಅಸಂಖ್ಯಾತ ವಸ್ತುಗಳು, ಈ ಎಲ್ಲ ಸೇರಿ ವಿಶ್ವ ಅಂತ ಹೇಳ್ತಾ ಇದ್ದೀವಿ ಅಲ್ವಾ? ಈ ಎಲ್ಲದರಲ್ಲೂ ಅಡಕವಾಗಿರುವಂಥದ್ದು, ಎಲ್ಲ ಬೇರೆ ಬೇರೆಯಾಗಿ ಕಾಣ್ತಾ ಇರುವಂಥದ್ದು. ಈಗ ನೀರು, ಅದನ್ನು ನಾವು ಸ್ವಲ್ಪ ಗಟ್ಟಿ ಮಾಡಿದ್ರೆ, ಅದು ಶಾಖ ಕಡಿಮೆ ಮಾಡಿ ಫ್ರಿಜ್ಜಲ್ಲಿಟ್ಟು ನೋಡಿದ್ರೆ ಅದು ಮಂಜಾಗತ್ತೆ ಅಲ್ವಾ? ಅಥವಾ ನಾವು ಅದನ್ನು ಐಸ್ ಅಂತ ಹೇಳ್ತೇವೆ. ಅದು ನೀರೇ, ರೂಪ ಬದಲಾಗಿದೆ. ಆ ಥರ ಬೇರೆ ಬೇರೆ ರೂಪವಾಗಿ ಕಾಣಿಸ್ತಾ ಇದೆ. ಆದರೆ ನೀರು ಅನ್ನೋದು ಬದಲಾಗಿದೆಯಾ? ಇಲ್ಲ. ಸ ಭೂಮಿಂ ವಿಶ್ವತೋ ವೃತ್ವ, ಈ ಎಲ್ಲ ವಿಶ್ವವಾಗಿದ್ರೂ ಆ ಒಂದು ಶಕ್ತಿ ಬದಲಾಗಿಲ್ಲ, ಬೇರೆ ಬೇರೆಯಾಗಿ ಕಾಣಿಸ್ತಾ ಇದೆ. ಅತ್ಯತಿಷ್ಠ ದಶಾಂಗುಲಂ, ಈ ಎಲ್ಲ ಕಾಣಿಸ್ತಾ ಇರೋದನ್ನು ಮೀರಿರೋವಂಥದ್ದು. ಯಾವ್ದು ಕಣ್ಣು ಕಾಣಿಸ್ತಾ ಇದೆ ಅದೂ ಸಹ ಆ ಶಕ್ತಿನೇ. ಅತ್ಯತಿಷ್ಠ ದಶಾಂಗುಲಂ, ಈ ಹತ್ತು ಈ ಬೆರಳುಗಳು, ಈ 10 ಬೆರಳುಗಳ ಅಂಗುಲಕ್ಕಿಂತ ಮೀರಿದ್ದು. ಏನಕ್ಕೆ 10 ಬೆರಳುಗಳ ಅಂಗುಲ? ಏನು 10 ಬೆರಳುಗಳ ಅಂಗುಲ ಅಂತಂದ್ರೆ ಹಲವಾರು ರೀತಿಯಲ್ಲಿ ನಾವು ಅದನ್ನು ವ್ಯಾಖ್ಯಾನ ಮಾಡಬಹುದು. ಒಂದು ವ್ಯಾಖ್ಯಾನದಲ್ಲಿ ನಾವು ಈ ಸ್ಥೂಲ ಪ್ರಪಂಚ ಅಂತ ಏನು ಕರಿತೇವೆ ಅದು ಪಂಚಮಹಾಭೂತಗಳಿಂದಾಗಿದೆ, 5. ಇನ್ನು ಸೂಕ್ಷ್ಮ ಪ್ರಪಂಚ ಅಂತ ಏನು ಕರಿತೇವೆ ಅದು ಸಹ ಆ ಪಂಚಮಹಾಭೂತಗಳ ಸೂಕ್ಷ್ಮ ರೂಪದಲ್ಲಿದೆ. ಹಾಗಾಗಿ ಸ್ಥೂಲ ಸೂಕ್ಷ್ಮ ಎರಡು ಸೇರಿ 5 ಮತ್ತು 5, ಏನೆಲ್ಲ ವಸ್ತು ಇದೆ ಎಲ್ಲವೂ ಈ 5 ಮತ್ತು 5 ದಶ ಅಂಗುಲಂ ಅತ್ಯತಿಷ್ಠದ್, ಈ 10ನ್ನ ಮೀರಿದ್ದು. ಅಂದರೆ ಒಂದು ರೀತಿಯಲ್ಲಿ ಪುರುಷ ಈ 10 ಮಿಳುಕು ಬೆರೆಸಿದಾಗ ಏನೋ ಬೇರೆ ಬೇರೆಯಾಗಿ ಕಾಣಿಸ್ತಾ ಇದೆಯಲ್ಲ, ಅದೂ ಆ ಪುರುಷನೇ. ಆದರೆ ಅದನ್ನು ಮೀರಿದ್ದು ಸಹ. ಅಂದರೆ ಈ ವಸ್ತುಗಳ ರೀತಿನಲ್ಲಿ ವಸ್ತುವಾಗ್ಬಿಟ್ಟಿಲ್ಲ, ವಸ್ತು ರೀತಿನಲ್ಲಿ ಕಾಣಿಸ್ತಾ ಇದ್ದಾರೆ. ಅತ್ಯತಿಷ್ಠ ದಶಾಂಗುಲಂ ಪುರುಷ ಏವೇದಗಂ ಸರ್ವಂ, ಆ ಪುರುಷನೇ ಎಲ್ಲವೂ. ಯದ್ಭೂತಂ ಯಚ್ಛ ಭವ್ಯಂ, ನೆನ್ನೆ ಇವತ್ತು ನಾಳೆ ಎಲ್ಲವೂ ಆತನೇ. ಅಂದರೆ ಏನೋ ಕಾಲ ಮತ್ತು ವಸ್ತು ಎರಡನ್ನೂ ಮೀರಿದ್ದು, ಎರಡಾಗೂ ಕಾಣಿಸ್ತಾ ಇದೆ, ಕಾಲ ವಸ್ತುವಾಗೂ ಕಾಣಿಸ್ತಾ ಇದೆ. ಈ ನದಿ, ಗುಡ್ಡ, ಬೆಟ್ಟ, ಚಿತ್ರಾನ್ನ, ಮಾವನಹಣ್ಣು ಈ ರೀತಿನೂ ಕಾಣಿಸ್ತಾ ಇದೆ. ಆದರೆ ಇದನ್ನು ಮೀರಿದ್ದು ಸಹ. ಈಗ ಒಂದು ರೀತಿಯಲ್ಲಿ ನಿಮ್ಮನ್ನು ನೀವು ನೋಡಿಕೊಂಡಾಗ
ನಿಮಗೆ ಕಣ್ಣು ಮೂಗು ಬಾಯಿ ಎಲ್ಲ ಇದೆ. ಆದರೆ ಈ ಎಲ್ಲವನ್ನು ಮೀರಿದ್ದು ಏನೋ ಒಂದು ಅರಿವಾಗೂ ನೀವು ಇದ್ದೀರಾ. ಆ ಅರಿವನ್ನು ತೋರಿಸ್ಲಿಕ್ಕೆ ಈ ರೀತಿ ಒಂದು ರೀತಿಯಲ್ಲಿ ನೀವು ಸೀಮಿತವಾಗಿರೋ ಕಣ್ಣು ಮೂಗು ಬಾಯಿ ಅಂತನೋ ರೀತಿನೂ ನೋಡ್ಬೋದು. ಆದರೆ ಇದನ್ನು ಮೀರಿದ ಅರಿವು ಶಕ್ತಿನೂ ನೀವೇ ಅಲ್ವಾ? ಈಗ ಆಗಲೇ ಒಂದು ಉದಾಹರಣೆ ಕೊಡ್ತಾ ಇದ್ದೆ. ನಿಮ್ಮ ಒಂದು 5 ವರ್ಷದ ಫೋಟೋ, ನಿಮ್ಮ ಒಂದು 15 ವರ್ಷದ ಫೋಟೋ ನೋಡಿದ್ರೆ ಎರಡರಲ್ಲೂ ದೇಹ ಬೇರೆ ಬೇರೆ. ಆದರೆ ನಾನು ಅನ್ನೋ ಏನೋ ಒಂದು ಅಂಶ, ಆ ಅರಿವಿನ ಅಂಶ ಅದು ಬದಲಾಗದೇ ಇದೆ. ಅದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಅಂದರೆ ಏನೋ ಬದಲಾಗ್ತಾ ಇರೋದನ್ನು ಆ ಪುರುಷನೇ, ಆ ಮಹಾನ್ ಶಕ್ತಿನೇ. ಬದಲಾಗದೇ ಇರೋ ಆ ಅರಿವು ಸಹ ಆ ಶಕ್ತಿನೇ. ಎರಡು ಬೇರೆ ಬೇರೆ ಅಲ್ಲ. ಯಾವುದನ್ನ ನಾವು ಪ್ರಪಂಚ ಅಂತ ಕರಿತೇವೆ, ವಿಶ್ವ ಅಂತ ಕರಿತೇವೆ, ಅದಕ್ಕೆ ನಮ್ಮ ಕಣ್ಣಿಗೆ, ನಮ್ಮ ಕಿವಿಗೆ, ಮೂಗಿಗೆ, ನಾಲಿಗೆಗೆ, ಚರ್ಮಕ್ಕೆ ಒಂದು ಅನುಭವಕ್ಕೆ ಬರುವಂಥದ್ದು. ಆದರೆ ಈ ಎಲ್ಲ ಅನುಭವದ ಹಿಂದೆ ಇರೋ ಒಂದು ಅನುಭವವನ್ನು ನೋಡ್ತಾ ಇರೋ ಶಕ್ತಿನೂ ಇದೆಯಲ್ಲ ನಿಮ್ಮಲ್ಲಿ, ಅದನ್ನೂ ಸಹ ಪುರುಷನೇ. ಉತಾಮ್ರ ತತ್ವಸ್ಯೇ ಶಾನಃ. ಏನೋ ಒಂದು ವಸ್ತುವಾಗಿ ಪರಿವರ್ತನೆ ಆಗ್ಬಿಟ್ಟಿದ್ರೆ ಆ ಮಹಾನ್ ಶಕ್ತಿ ನಾಶವಾಗ್ಬಿಡ್ತಿತ್ತು. ಆ ಮಹಾನ್ ಶಕ್ತಿ ಆ ರೀತಿ ಏನೋ ವಸ್ತುವಾಗಿ ಪರಿವರ್ತನೆ ಆಗಿಲ್ಲ, ಆದರೆ ವಸ್ತುವಾಗಿ ಕಾಣಿಸ್ತಾ ಇದೆ. ಹಾಗಾಗಿ ಉತಾಮ್ರ ತತ್ವಸ್ಯೇ ಶಾನಃ ಅಂದ್ರೆ ಏನರ್ಥ? ಅದು ಎಲ್ಲವನ್ನ ಮೀರಿದ್ದು. ಎದನ್ನೇ ನಾತಿ ರೋಹತಿ ಅಂದರೆ ಅದಕ್ಕೆ ಯಾವುದೇ ರೀತಿಯಾದ ಈ ಪ್ರಪಂಚ ಅಂತ ನಾವೇನು ಕರಿತಾ ಇದ್ದೇವೆ, ಈ ಪ್ರಪಂಚ ಒಂದು ರೀತಿಯಲ್ಲಿ ಅನ್ನಮಯ ಕೋಶ ಅಂತ ಕರಿಬೋದು. ಏನಕ್ಕೆ ನೋಡಿ, ಸ್ವಲ್ಪ ಗಮನ ಕೊಟ್ಟು ನೋಡಿದ್ರೆ ಎಲ್ಲ ವಸ್ತುನು ಇನ್ನೊಂದು ವಸ್ತುವಿಗೆ ಒಂದು ರೀತಿ ಆಹಾರ ಅಲ್ವಾ? ಎಲ್ಲವೂ ಒಂದು ಇನ್ನೊಂದಕ್ಕೆ ಆಹಾರ. ನಾವು ಮಾವಿನಹಣ್ಣು ತಿಂತೀವಿ, ಮಾವಿನಹಣ್ಣು ತಿಂದು ನಮ್ಮ ದೇಹವನ್ನು ಬೆಳೆಸ್ಕೋತೀವಿ. ಈ ದೇಹ ಒಂದು ರೀತಿಯಲ್ಲಿ ಮಾವಿನಹಣ್ಣಿಂದ ಬೆಳೀತು. ಒಂದು ದಿವಸ ಈ ದೇಹ ಮಣ್ಣಿಗೆ ಹೋಗುತ್ತೆ, ಆ ಮಣ್ಣಿನಲ್ಲಿ ಬೇರೆ ಬೇರೆ ವಸ್ತುಗಳಿಗೆ ಇದು ಆಹಾರ ಆಗುತ್ತೆ. ಹಾಗೆ ಸ್ವಲ್ಪ ನೀವು ಗಮನ ಕೊಟ್ಟು ನೋಡಿದ್ರೆ ಈ ಪ್ರಪಂಚದಲ್ಲಿ ಏನೆಲ್ಲ ಇದೆ ಎಲ್ಲವೂ ಒಂದು ಇನ್ನೊಂದಕ್ಕೆ ಆಹಾರ. ಆದರೆ ಈ ಪುರುಷ, ನೀವು ಬದಲಾಗದ ಚೈತನ್ಯ, ಎದನ್ನೇ ನಾತಿರೋಹತಿ, ಈ ರೀತಿ ಅನ್ನಮಯವಾಗಿ ಕಾಣಿಸಿದ್ರು, ಅನ್ನಮಯ ಪ್ರಪಂಚವಾಗಿ ಕಾಣಿಸಿದ್ರು ಇದನ್ನ ಮೀರಿದ ಶಕ್ತಿ. ಏತಾವಾನಸ್ಯ ಮಹಿಮ ಅಥೋ ಜ್ಯಾಯಾಗಶ್ಚ ಪೂರುಷಃ. ಇದೆಲ್ಲವಾಗೂ ಕಾಣಿಸ್ತಾ ಇದೆಯಲ್ಲ ಏನೋ ಒಂದು ಮಹಾನ್ ಶಕ್ತಿ. ಎಲ್ಲವಾಗೂ ಕಾಣಿಸ್ಬೇಕು ಅಂದರೆ ಎಂತಹ ಅದ್ಭುತವಾದ ಮಹಿಮೆ ಇರಬೇಕು. ಆದರೆ ಇದೆಲ್ಲ ಕೇವಲ ಆ ಒಂದು ಪುರುಷನ ಯಕಶ್ಚಿತ್ ಮಹಿಮೆ, ಸಣ್ಣ ಮಹಿಮೆ. ಅಂದರೆ ಇದೆಲ್ಲದನ್ನ ಮೀರಿದ ಒಂದು ಮಹಾನ್ ಶಕ್ತಿ ಯಾರು? ನೀವೇ ಆ ಶಕ್ತಿ. ಅದನ್ನ ಸದ್ಗುರುಗಳು ಪುರುಷನನ್ನ ತೋರಿಸೋ ಮೂಲಕ ನನ್ನ ಅರಿವಿಗೆ ತರ್ತಾ ಇದ್ದಾರೆ. ಪುರುಷ ಸೂಕ್ತವನ್ನು ನಾವು ಯಾರೋ ಒಬ್ರು ದೇವರಂತೆ ಅವ್ರ ಬಗ್ಗೆ ನಾನು ತಿಳ್ಕೊತಾ ಇದ್ದೀನಿ ಆ ರೀತಿನಲ್ಲಿ ನೋಡ್ಬೋದು. ಆದರೆ ಪುರುಷ ಸೂಕ್ತದ ಮುಖ್ಯ ಉದ್ದೇಶ ವಿರಾಟ್ ಉಪಾಸನೆ. ಅಂದರೆ ಈ ಪ್ರಪಂಚವಾಗಿ ಕಾಣಿಸ್ತಾ ಇದೆಯಲ್ಲ, ಈ ಪ್ರಪಂಚವಾಗಿ ಇದ್ದೀನಲ್ಲ ನಾನೇ ಈ ಪ್ರಪಂಚವಾಗಿ, ಈ ಎಲ್ಲವೂ ನನ್ನದೇ. ಈಗ ಹೇಗೆ ಯಾರೊಬ್ರು ಮದುವೆ ಆಗ್ಲಿಕ್ಕೆ ಮುಂಚೆ ನಾನು ಒಬ್ಬನೇ ಅಥವಾ ಒಬ್ಬಳೇ, ಮದುವೆ ಆದ್ಮೇಲಿಂದ ನಾವಿಬ್ಬರು ಒಂದು ಕುಟುಂಬ, ಮಕ್ಕಳಾದ್ಮೇಲಿಂದ ನಾವು ಮೂವರು, ನಾವು ನಾಲ್ವರು ಒಂದು ಕುಟುಂಬ, ಆಮೇಲಿಂದ ಅತ್ತೆ ಮಾವ ಅಪ್ಪ ಅಮ್ಮ ನಾವೆಲ್ಲ ಕುಟುಂಬ, ಏನೋ ಒಂದು ನಾವೆಲ್ಲ ಅಂತ ಹೇಳೋ ಒಂದು ಪ್ರಜ್ಞೆ ಇದೆಯಲ್ಲ, ಅದೇ ಥರ ಈ ಪ್ರಪಂಚವೇ ನಾನು, ಎಲ್ಲವೂ ನಾನೇ. ನಾನು ಬೇರೆ ಅಲ್ಲ, ಆ ಮರ ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ನನ್ನ ಮುಂದೆ ಇರೋ ಈ ಗಿಡ ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ನನ್ನ ಪಕ್ಕದಲ್ಲಿರೋ ಆ ವ್ಯಕ್ತಿ ಬೇರೆ ಅಲ್ಲ. ಆ ಒಂದು ಪ್ರಜ್ಞೆ ಬೆಳೆಸ್ಕೊಳ್ಳೋದು ವಿರಾಟ್ ಉಪಾಸನೆ. ಅಂದರೆ ಎಲ್ಲದರಲ್ಲೂ ಎಲ್ಲರಲ್ಲೂ ದೈವೀ ಶಕ್ತಿಯನ್ನು ನೋಡಿ ಆ ಶಕ್ತಿಗೆ ಒಂದು ನಮನ ಮಾಡಲಿಕ್ಕೆ ಇರೋವಂಥ ಒಂದು ಸೂಕ್ತ.
ನಾವು ನಮಸ್ತೆ ಅಂತ ಕರಿತೇವೆ. ನಮಸ್ತೆ ಇನ್ನೊಬ್ಬರನ್ನ ನಾವು ನೋಡಿದಾಗ ನಮಸ್ತೆ ಅಂತ ಹೇಳ್ತೇವೆ. ನಮಸ್ತೆ ಅಂತಂದರೆ ಏನೋ ಒಂದು ದೈವಿ ಶಕ್ತಿ ನಿಮ್ಮಲ್ಲಿದೆ, ನನ್ನಲ್ಲೂ ಇದೆ, ಅವೆರಡು ಬೇರೆ ಅಲ್ಲ. ನೀವು ನಾನು ಒಂದೇ ಅಂತ ಎರಡು ಕೈನ ಬೆರೆಸೋದು. ಆ ಬೆರೆಸಿದಾಗ ಇರೋ ಒಂದು ಅದ್ಭುತವಾದ ಒಂದು ಪ್ರಜ್ಞೆ ಇದೆಯಲ್ಲ, ಒಂದು ಅನುಭವ ಇದೆಯಲ್ಲ, ಅದೇ ವಿರಾಟ್ ಪ್ರಜ್ಞೆ, ಅದೇ ಪುರುಷ, ಅದೇ ನಿಮ್ಮಲ್ಲಿ ಶಾಶ್ವತವಾದ ಒಂದು ಪ್ರೀತಿಯ ಅನುಭವ. ಅದನ್ನು ಬೆಳೆಸಲಿಕ್ಕೆ ಸದ್ಗುರುಗಳು ಇಲ್ಲಿ ಈ ರೀತಿ ನಮಗೆ ಉಪದೇಶವನ್ನು ಕೊಡ್ತಾ ಇದ್ದಾರೆ. ಇದನ್ನು ಸ್ಪಷ್ಟವಾಗಿ ಹೇಳೋದ್ರಿಂದನೂ ನಮಗೆ ಆ ಅನುಭವ ಆಗುತ್ತೆ ಸ್ವರ ಸಮೇತ. ಇನ್ನು ಇದರ ವಿಚಾರ ಮಾಡೋದ್ರಿಂದನೂ, ಅದರಲ್ಲಿರೋ ಪ್ರತಿಯೊಂದು ಪದದ ಆಲೋಚನೆ ಮಾಡೋದ್ರಿಂದನೂ ನಮಗೆ ಅದರ ಅರಿವು ಉಂಟಾಗತ್ತೆ. ಆಗ್ಲಾ? ಹರಿ ಓಂ.